ಸೊ ಹಾಯ್ ಫ್ರೆಂಡ್ಸ್, ಇವತ್ತು ಬಂದು ಸೋಮವಾರ. ಸೊ ರಾತ್ರಿ ಬಂದು ಟೈಮ್ ಈಗ 11 ಕಾಲಾಗಿದೆ. ಸೊ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ಸೊ ನಾವು ಮಕ್ಕಳು ಎಲ್ಲ ಫಸ್ಟ್ ಟೈಮ್ ಅವ್ರು ಬಂದಾಗ ಹೊರಗಡೆ ಹೋಗ್ತಿರೋದು. ನೈಟ್ ಡ್ರೈವ್ ಚೆನ್ನಾಗಿರುತ್ತೆ. ಸೊ ಈಗ ತಾನೇ ಮಳೆ ಎಲ್ಲ ಬಂದಿತ್ತು ಒಂದು ಸ್ವಲ್ಪ. ಸೊ ಬ್ರೆಡ್ಡು ಮತ್ತು ರಸ್ಕಿನ ತರೋಣ ಅಂತ ಹೋಗ್ತಾಯಿದ್ದೀವಿ ಫ್ರೆಂಡ್ಸ್. ಅದು ಮಿಲ್ಕ್ ಮೇಡ್ ಇದೆಯಲ್ಲ, ಸೊ ಬ್ರೆಡ್ಗಂತೂ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ, ಹೋಟ್ಲು ಬೇಕ್ರಿಗಳಿರುತ್ತೆ. ಸೊ ಬೇಕ್ರಿ ಇನ್ನೇನು ಕ್ಲೋಸ್ ಮಾಡ್ತಾಯಿದ್ರು. ಸೊ ಹೋಗಿಬಿಟ್ವಿ, ಲೈಟೆಲ್ಲ ಆಫ್ ಮಾಡಿಬಿಟ್ಟಿದ್ರು ಅವ್ರು ಆಲ್ರೆಡಿ. ಸೊ ಲಾಸ್ಟ್ ಮೂಮೆಂಟಲ್ಲಿ ಕೊಡ್ತೀನಿ ಅಂತಂದರೆ ಸೊ ಈಸ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಹೋಗ್ತಾ ನಾನು ಊಟ ಮಾಡಿರಲಿಲ್ಲ ಫ್ರೆಂಡ್ಸ್, ಮಧ್ಯಾಹ್ನ ತಿಂದಿರಲಿಲ್ಲ. ಸೊ ರಾತ್ರಿ ಕೂಡ ತಿಂದಿರಲಿಲ್ಲ, ಪಲ್ಯನೇ ತಿನ್ಕೊಂಡಿದ್ದೆ. ಸೊ ನಮ್ಮ ಮನೆಯವರು ಅದಕ್ಕೆ ಹೊರಗಡೆನೇ ಏನಾದರೂ ಕೊಡಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಿದ್ದಾರೆ. ಸೊ ಬನ್ನಿ ಏನು ಕೊಡಿಸ್ತಾರೆ, ಎಲ್ಲಿ ಕರ್ಕೊಂಡು ಹೋಗ್ತಾರೆ ನೋಡೋಣ. ಸೊ ಫ್ರೆಂಡ್ಸ್, ಇವತ್ತು ಬಂದು ಸೋಮವಾರ. ಸೊ ಫ್ರೆಂಡ್ಸ್, ಇವತ್ತು ಸೋಮವಾರ. ಸೊ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ತಲೆನೋವು ಅಂತ ನಾನು ಏನೂ ಮಾಡಲಿಲ್ಲ. ಸೊ ಈಗಲೂ ಕೂಡ ರಾತ್ರಿಗೆ ಉಪ್ಸಾರು ಮಾಡಿದ್ದೆ. ಉಪ್ಸಾರು, ಸೌತೆಕಾಯಿ ಆಮ್ಲೆಟ್ ಎಲ್ಲ ತಿನ್ಕೊಂಡ್ವಿ. ಬೇಗನೆ ತಿನ್ಕೊಂಬಿಟ್ವಿ, 8 ಗಂಟೆಗೆಲ್ಲ ಊಟ. ಸೊ ಆಮೇಲೆ ಒಂದು ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ತಿದ್ವಿ. ಅಮೃತಜನ ಉಜ್ಕೊಂಡು ಮಲ್ಕೊಂಬೇಡ ಅಂದ್ಕೊಂಡು. ಸೊ ನಾನು ಊಟ ಮಾಡಿರಲಿಲ್ಲ ಫ್ರೆಂಡ್ಸ್, ದೋಸೆಗೆ ನೆನಹಾಕ್ಬಿಟ್ಟಿದ್ದೆ. ಸೊ ರೈಸ್ ಮಾಡಿದಷ್ಟೇ ಮಾಡಿದ್ದೀನಿ, ಕಡಿಮೆ ಹೋಗಿತ್ತು ರೈಸ್. ಇನ್ನು ದೋಸೆಗೆ ಬೇರೆ ಬೇಕಲ್ಲ, ಮತ್ತು ಅದಕ್ಕೆ ಬೇರೆ ಬೇಕಾ ಅಂದ್ಬಿಟ್ರೆ ನಾನು ಬರೀ ಪಲ್ಯ ತಿನ್ಕೊಂಡೆ. ಸೊ ಊಟ ಸರಿಯಾಗಿ ಮಾಡಿಲ್ಲ ಅಂತ ತಲೆನೋವು ಇಟ್ಕೊಂಡ್ಬಿಟ್ಟಿದೆ ಸರಿಯಾಗಿ ನಿನ್ನೆಯಿಂದ, ನನಗೆ ನೈಟಿಂದ. ಸೊ ಇವಾಗ ರಾತ್ರಿ ಟೈಮ್ ಬಂದು 11:30 ಆಗಿದೆ. ಸೊ ಈಗ ಹೊರಗಡೆ ತಿನ್ನಬೇಕು ಅಂತ ಅಂದ್ಕೊಂಡು ಬಂದ್ವಿ. ಸೊ ನಾವು ಬಂದಿದ್ದೆ ಬ್ರೆಡ್ ಏನೋ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಸೊ ಹಾಗೆ ನಾನು ಹಸುವಾಗ್ತಾಯಿದೆ ಅಂತಂದೆ. ನಮ್ಮ ಮನೆಯವರು ಅದಕ್ಕೆ ರೈಸ್ ಕೊಡಿಸ್ತೀನಿ ಅಂದರು. ಸೊ ಅದು ಆ್ಯಕ್ಚುಲಿ ಮಕ್ಕಳು ಕೂಡ ಅವರು ಕೂಡ ತಿಂತೀನಿ ಅಂದರು. ಸೊ ಅದಕ್ಕೆ ಎಲ್ಲರಿಗೂ ಒಟ್ಟಿಗೆ ತೊಗೊಬೇಡ ಅಂದ್ಕೊಂಡು ಹೋಟ್ಲಿಗೆ ಬಂದಿದ್ದೀವಿ. ತೊಗೊಂಡು ಹೋಗಿ ಊಟ ಮಾಡಿ ಮಲ್ಕೊಳ್ಳೋದೆ. ನಾನು ಸೊಪ್ಪೆಲ್ಲ ತಿಂದ್ಬಿಟ್ಟು, ಅಂದರೆ ಪಲ್ಯ ಮಾಡಿದ್ನಲ್ಲ, ಪಲ್ಯಗಳೆಲ್ಲ ತಿನ್ಕೊಂಡ್ಬಿಟ್ಟು ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಟ್ಯಾಬ್ಲೆಟ್ ಹಾಕೊಂಡು ಆಲ್ಮೋಸ್ಟ್ 1 hour ಮೇಲಾಯಿತು. ಸೊ ಈಗ ನಮ್ಮ ಮನೆಯವ್ರು ತರಕ್ಕೆ ಹೋಗಿದ್ದಾರೆ. ಬನ್ನಿ ಹೋಗಿ ಅವರು ತಂದಮೇಲೆ ತಿನ್ಕೊಂಡು ಮಲ್ಗೋಣ. ಸೊ ನಾಳೆ ತಲೆನೋವು ಕಮ್ಮಿ ಆದರೆ ವ್ಲಾಗ್ ಮಾಡ್ತೀನಿ. ಇವತ್ತೇನು ವ್ಲಾಗೇ ಮಾಡಿಲ್ಲ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ತಲೆನೋವು ಅಂತ ಅಂದ್ಕೊಂಡು. ಸೊ ನೋಡೋಣ ಏನಾಗುತ್ತೆ. ನಮ್ಮ ಸೌಜಿನೂ ನಮ್ಮ ಬರೀ ಇಬ್ಬರು ಹೋಗಿದ್ದಾರೆ. ಸೊ ಬನ್ನಿ ನೋಡಿ, ಅಲ್ಲೋಗ್ಬಿಟ್ಟು ತೊಗೊತಾ ಇದ್ದಾರೆ. ನಾನು ನಮ್ಮ ಪೃಥ್ವಿ ಇಲ್ಲೇ ಕುತ್ಕೊಂಡಿದ್ದೀವಿ. ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ ಫ್ರೆಂಡ್ಸ್. ನಮ್ಮ ವರ್ತೂರಲ್ಲಿ ಆಲ್ಮೋಸ್ಟ್ ಏನು ಕ್ಲೋಸ್ ಆಗೋಲ್ಲ ಬೇಗ. ಸೊ ಎಲ್ಲ ಶಾಪ್ಸ್ ಓಪನ್ ಇರುತ್ತೆ ಈ ಕಡೆ ಎಲ್ಲ. ಸೊ ಬನ್ನಿ ತೊಗೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಊಟ ಎಲ್ಲ ಇಸ್ಕೊಂಡು ಈಗ ಮನೆಗೆ ಹೋಗ್ತಿದ್ದೀವಿ. ಮಳೆ ಬಂದು ನಿಂತಿದೆ. ಸೊ ಏನೇನು ತೊಗೊಂಬಂದೀವಿ ಅಂದರೆ ಅಮೃತಂಜನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನನಗೆ ದೊಡ್ಡದ್ರಲ್ಲಿ ತಲೆನೋವು ಹೋಗೋಲ್ಲ. ಈ ಥರ 2 ರೂಪಾಯಿದು ಹಾಕ್ಕೊಂಡ್ರೆ ತಲೆನೋವು ಕಡಿಮೆ ಆಗೋದು. ಸೊ ಇದು ತಂದಿದ್ದೀನಿ. ಆಮೇಲೆ ಬ್ರೆಡ್ಡು ಮತ್ತು ರಸ್ಕ್ ತೊಗೊಂಬಂದಿದ್ವಿ. ಹಾಗೆ ಬಿರಿಯಾನಿ. ಸೊ ಚೆನ್ನಾಗಿತ್ತು ಬಿರಿಯಾನಿ. ಸೊ ತಿನ್ಕೊಂಡು ಎಲ್ಲರೂ ಕೂಡ. ಸೊ ಮುಂಚೆನೇ ಊಟ ಮಾಡಿದ್ರಲ್ಲ ಎಲ್ಲರೂ. ಸೊ ಅದಕ್ಕೆ 2 ಪ್ಲೇಟ್ ತೊಗೊಂಡ್ರು. ಸೊ ಹಾಫ್ ತಿನ್ಕೊಂಡು ಊಟ ಕೂಡ ಮುಗಿಸ್ಕೊಂಡು ಈಗ ರೆಸ್ಟ್ ಮಾಡಿ ಸೊ ಎದ್ದು ಈಗ ಬೆಳಗ್ಗೆ ಆಗಿದೆ. ಟೈಮ್ ಬಂದು 7 ಗಂಟೆ ಆಗಿದೆ. ಸೊ ಬೆಳಗ್ಗೆ ಟೀ ಮತ್ತು ಬ್ರೆಡ್ ಕೊಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ. ಸೊ ಟೀ ಬೇಕು ಅಂತಂದಿರೋ, ಬ್ರೆಡ್ ತಂದಿರೋಲ್ಲ ನೆನೆ, ಅದಕ್ಕೋಸ್ಕರ. ಆಮೇಲೆ ಅವರು ಕೂಡ ಗಂಜಿ ಮಾಡಿದ್ದೆ ಫ್ರೆಂಡ್ಸ್. ಗಂಜಿನೇ ಕುಡ್ಕೊಂಡು ಹೊರಡ್ತಾಯಿದ್ದಾರೆ ಕೆಲಸಕ್ಕೆ. ನಾಷ್ಟ ಅವ್ರು ಮಾಡಲಿಲ್ಲ. ಸೊ ಗಂಜಿ ಮತ್ತು ಟೀ, ಬ್ರೆಡ್ಡು ಇದೆಲ್ಲ ತಿಂದ್ರಲ್ವ. ಸೊ ಅದಕ್ಕೋಸ್ಕರ. ಆಮೇಲೆ ಮಕ್ಕಳಿಗೆ ನಮ್ಮ ಸೋಜಿಗೆ ಚಿತ್ರಾನ್ನ ಬೇಕಿತ್ತಂತೆ. ಸೊ ಅದಕ್ಕೆ ಚಿತ್ರಾನ್ನ ಮಾಡಿಕೊಟ್ಟಿದ್ದೆ. ಆಮೇಲೆ ಎಲ್ಲರೂ ಮಲ್ಕೊಂಡು ರೆಸ್ಟ್ ಮಾಡಿದ್ರು. ಸೊ ನನಗೂ ಸ್ವಲ್ಪ ತಲೆನೋವು ಹಾಗೆ ಇತ್ತು. ಆಮೇಲೆ ಮಧ್ಯಾಹ್ನ ಎದ್ದು ಬ್ರೆಡ್ ಮಸ್ಕ ಮಾಡ್ಕೊಂಡಿದ್ದೆ ತಿನ್ಕೋಣ ಅಂತ ಅಂದ್ಕೊಂಡು. ಸೊ ಮಕ್ಳಿಗೂ ಮಾಡಿಕೊಟ್ಟೆ. ಸೊ ಫ್ರೆಂಡ್ಸ್, ಆಮೇಲೆ ಮಕ್ಕಳು ಕೂಡ ಮಲಗಿದ್ರಲ್ಲ. ಸೊ ಅವರು ಎದ್ದರು. ಸೊ ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ಊಟ ಎಲ್ಲ ಮುಗಿಸ್ಕೊಂಡು ಟೈಮ್ ಬಂದು 5 ಗಂಟೆ ಆಗಿದೆ. ಸೊ ಮಳೆ ಬರ್ತಾ ಇತ್ತಲ್ಲ. ಸೊ ಅದನ್ನು ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ರು. ನೋಡಿ ನಮ್ಮ ಸೋಚು ನೋಡಿ ತೀಟೆ ಮಾಡೋದು. ಸೊ ಇಬ್ಬರು ಏನೋ ಚೆನ್ನಾಗೇ ಇರ್ತಾರೆ, ಕಿತ್ತಾಡೋದು, ಮುನ್ಸ್ಕೊಂಬಿಡೋದು. ಸೊ ನಾನೇನಾದರೂ ಸುಮ್ಮನೆ ಇರ್ರಿ ಮಕ್ಕಳ ಅಂದರೆ ನನ್ನ ಮೇಲೂ ಕೋಪ ಮಾಡ್ಕೊಬಿಡೋದು. ಈ ಥರ ಎಲ್ಲ ಮಾಡ್ತವ್ರೆ. ಅಯ್ಯೋ ದೇವರೇ, ಒಳ್ಳೆ ಮಕ್ಕಳು. ಮತ್ತು ಒಂದು 5 ನಿಮಿಷಕ್ಕೆಲ್ಲ ಸರಿ ಹೋಗ್ಬಿಡ್ತಾಳೆ ನಮ್ಮ ಸೋಜು. ಒಟ್ಟಿನಲ್ಲಿ ನಮ್ಮ ಸೋಜು ಇರೋದಕ್ಕೆ ಒಂದು ಸ್ವಲ್ಪನೂ ಬೋರ್ ಅನ್ನೋದೇ ಇಲ್ಲ. ಸೊ 1 ನಿಮಿಷ ಸೈಲೆಂಟಾಗಿ ಇರಲ್ಲ, ಏನಾದರೂ ಮಾತಾಡಿಸ್ತಾ ಇರ್ತಾಳೆ ಪಾಪ ಮಗು. ಸೊ ನೋಡಿ ಹೆಂಗೆ ನಮ್ಮ ಪೃಥ್ವಿಗಂತೂ ಸರಿಯಾಗಿ ಕೊಟ್ಟಾಕ್ಬಿಡ್ತಾಳೆ. ಸೊ ಫ್ರೆಂಡ್ಸ್, ನಾನು ಹೇಳೋಷ್ಟು ಹೇಳ್ತೀನಿ, ಸುಮ್ಮನೆ ಇರೋ ಸೋಜು ಹಂಗೆಲ್ಲ ಮಾಡಬಾರ್ದು ಅಂತ. ನಾನೇನಾದರೂ ಮಧ್ಯದಲ್ಲಿ ಹೋದರೆ ನನ್ನ ಮೇಲೆ ಕೋಪ ಮಾಡ್ಕೊಂಬಿಡ್ತಾಳೆ. ಸೊ ಅದಕ್ಕೆ ನಾನು ಸುಮ್ಮನಿದ್ದೀನಿ. ಅವ್ರ ಮಾಮ ಬಂದರೆ ಅವ್ರ ಮಾಮನೇ ನೋಡ್ಕೊಳ್ತಾರೆ. ಸೊ ಈಗ ಬಟ್ಟೆಗಳೆಲ್ಲ ಒಗೆದಿದೆ ಫ್ರೆಂಡ್ಸ್ ಬೆಳಗ್ಗೆ. ಸೊ ಅದನ್ನೆಲ್ಲ ಮಡಚಬೇಕಿತ್ತು, ತೊಗೊಂಬಂದು ಒಳಗೆ ಹಾಕಿದ್ದೆ. ಸೊ ಸಂಡಿಗೆ ಮಾಡ್ತಾಯಿಲ್ಲ, ಇನ್ನೂ ಮಾಡಬೇಕು ನೋಡಿ. ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಗೊತ್ತಾಗಿದ ತಕ್ಷಣ ಸೈಲೆಂಟ್ ಆಗಿಬಿಟ್ಲು. ನಮ್ಮ ಪೃಥ್ವಿ ಆವಾಗಲೇ ನೋಡ್ಕೊಂಬಿಟ್ಟ ವೀಡಿಯೋ ಮಾಡ್ತಾಯಿದ್ದೆ. ಸೊ ಅವನು ಆವಾಗಿಂದ ಸೈಲೆಂಟ್ ಆಗಿಬಿಟ್ಟ. ಸೊ ಆಮೇಲೆ ಬಟ್ಟೆಗಳು ಮಡಿಸ್ತಾ ಇದ್ದೆ. ನಾನು ನಮ್ಮದೆಲ್ಲ ಮಡ್ಚ್ಕೊತೀನಿ ಅಂತ ಅಂದ್ಬಿಟ್ಟು ಅವಳದೆಲ್ಲ ಎತ್ಕೊಂಡಾಗ ಅವಳೇ ಹಾಕ್ಕೊಂಡು ಮಡಿಸ್ತಾ ಇದ್ದಾಳೆ. ಒಳ್ಳೆ ಮರಿ ನಮ್ಮ ಮರಿ.
ಸೊ ಫ್ರೆಂಡ್ಸ್, ಹಾಗೆ ಇವತ್ತು ಅಡುಗೆಗೆ ಬಂದು ಮತ್ತೆ ಚಿಕನ್ ಸಾರು ಮಾಡೋಣ ಅಂದ್ಕೊಂಡು, ಯಾಕಂದರೆ ನಮ್ಮ ಮಕ್ಕಳಿಗೆ ದೋಸೆ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ದೋಸೆ ಅಂತ ಕೇಳ್ತಾಯಿದ್ರು. ಸೊ ಅದಕ್ಕೋಸ್ಕರ ಮತ್ತೆ ನೆನೆಸಿದ್ದೆ. ದೋಸೆಗೆ ಚಿಕನ್ ಸಾರು ಚೆನ್ನಾಗಿರುತ್ತೆ. ಅವರು ನಾನ್ ವೆಜ್ ತಿನ್ನೋದು ಇವತ್ತೇ ಲಾಸ್ಟ್ ಫ್ರೆಂಡ್ಸ್. ಮಂಗಳವಾರ ಮತ್ತು ಬುಧವಾರನೇ ಲಾಸ್ಟ್. ಆಮೇಲೆ ಗುರುವಾರ ಹಿಂಗಿರೋ ತಿನ್ನೋಂಗಿಲ್ಲ. ಇನ್ನು ಶುಕ್ರವಾರ ಸಂಜೆ ನಾವು ಊರಿಗೆ ಹೋಗ್ತೀವಿ. ಸೊ ಅದಕ್ಕೋಸ್ಕರ ತರಿಸ್ಬೇಡ ಇವತ್ತೇ ಅಂದ್ಕೊಂಡು ನಮ್ಮ ಮನೆಯವರು ಚಿಕನ್ ತಂದುಕೊಟ್ಟು ಹೋಗಿದ್ದಾರೆ. ಮತ್ತು ಅವ್ರು ಹೊರಗಡೆ ಇರೋ ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ನಾನು ಚಿಕನ್ ಸಾರಿಗೆಲ್ಲ ರೆಡಿ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮಕ್ಕಳಿಗೆ ಬ್ರೆಡ್ಡು ಅದು ರಸ್ಕೆಲ್ಲ ತಿಂದ್ಬಿಟ್ಟು ಟಿ ವಿ ನೋಡ್ತಾಯಿದ್ರು. ಆಮೇಲೆ ಒಂದು ಸ್ವಲ್ಪ ಕಾಸು ಕೊಟ್ಟು ಅಂಗಡಿ ಕಳಿಸ್ದೆ. ಅಂಗಡಿ ಪಕ್ಕದಲ್ಲೇ ಇರೋದಿನ ತಿಂಡಿ ತೊಗೊಂಬನ್ರಿ ಅಂದ್ಕೊಂಡು. ಸೊ ಹೋಗ್ಬಿಟ್ಟು ಚುಪಾ ಚುಪ್ಸ್ ತೊಗೊಂಬಂದಿದ್ದಾರೆ. ಸೊ ಅದು ಕೇಳ್ತಾ ಇದ್ಲು ನಮ್ಮ ಸೋಜು. ಸೊ ಈಗ ಚುಪಾ ಚುಪ್ಸ್ ತಿನ್ಕೊತಾರೆ. ನಾನು ಅಡುಗೆಗೆ ರೆಡಿ ಮಾಡ್ಕೊತೀನಿ. ಈಗ ತಾನೇ ಚಿಕನ್ ಸಾರೆಲ್ಲ ಮಾಡಿ ರೆಡಿ ಮಾಡಿದ್ದಾಯಿತು. ಈಗ ಟೈಮ್ ಬಂದು 7:45 ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಅವ್ರು ಬಂದಮೇಲೆ ಎಲ್ಲರೂ ಒಟ್ಟಿಗೆ ಊಟ ಮಾಡ್ಕೊಳ್ಳೋಣ ಅಂದ್ಕೊಂಡು. ಸೊ ದೋಸೆ ಇದೆ, ನಮ್ಮ ಮಕ್ಳಿಗೆ ದೋಸೆ ಬೇಕಂತೆ. ಸೊ ಚಿಕನ್ ಸಾರು ಜೊತೆ ಏನು ಬೇಕು ಸೋಜು? ದೋಸೆ ಬೇಕಂತೆ. ಸೊ ಅದಕ್ಕೆ ದೋಸೆಗೆ ನೆನೆಸ್ಬಿಟ್ಟಿದ್ದೀನಿ. ಜಾಸ್ತಿನೇ ನೆನೆಸಿದ್ದೀನಿ. ಹೋದ ಸತಿ ಕಡಿಮೆ ನೆನೆಸ್ಬಿಟ್ಟಿದ್ದೆ. ಸೊ ಈ ಸತಿ ಜಾಸ್ತಿನೇ ನೆನೆಸಿದ್ದೀನಿ. ಸೊ ಸಾಂಬಾರು ಕೂಡ ಈ ಸತಿ ಜಾಸ್ತಿನೇ ತರಿಸಿದ್ದೀನಿ. ಯಾಕಂದರೆ ಅವರು ಚಿಕನ್ ಅಂದರೆ ಇಷ್ಟ, ಚೆನ್ನಾಗಿ ತಿಂತಾರೆ. ಸೊ ದೋಸೆಗೆ ಸೊ ಅದಕ್ಕೋಸ್ಕರ. ಇನ್ನೊಂದು ವಿಷಯ ಏನು ಅಂದರೆ ಫ್ರೆಂಡ್ಸ್, ಇವತ್ತು ಬೆಳಗ್ಗೆ ನಾಷ್ಟಕ್ಕೆ ಚಿತ್ರಾನ್ನ ಮಾಡಿದ್ನಲ್ವಾ. ಸೊ ಜಾಸ್ತಿನೇ ಮಾಡಿದ್ದೆ. ಮಧ್ಯಾಹ್ನ ಅದೇ ತಿಂದರು. ಜಾಸ್ತಿ ಮಾಡಿದ್ದೆ, ಮಧ್ಯಾಹ್ನ ಅದೇ ತಿಂದರು. ಯಾಕೆ ಅಂದರೆ ನಮ್ಮ ಸೋಜು ಹೇಳ್ತಾಳೆ ಕೇಳಿ. ಯಾಕೆ ಸೋಜು ಚಿತ್ರಾನ್ನ ಜಾಸ್ತಿ ಮಾಡಿದ್ದು? ಅವಳು ಹೇಳ್ತಾಯಿಲ್ಲ ಫ್ರೆಂಡ್ಸ್, ನಾನು ಹೇಳ್ತೀನಿ ಯಾಕೆ ಅಂದರೆ, ಹಿಂದಿನ ದಿನ ರಾತ್ರಿ ನಮ್ಮ ಸೋಜು ಕನ್ಸಲ್ಲಿ ಬಂದಿತ್ತಂತೆ ಚಿತ್ರಾನ್ನ ತಿನ್ನಬೇಕು ಅಂತ. ಸೊ ಆಸೆ ಆಗ್ಬಿಟ್ಟಿತ್ತಂತೆ. ಸೊ ಕನ್ಸಲ್ಲೆಲ್ಲ ಬಂದಿತ್ತು, ನಂಗೆ ಚಿತ್ರಾನ್ನ ಮಾಡಿಕೊಡಿ ಅಂತ ಕೇಳ್ತಿದ್ಲು. ಹೌದಮ್ಮ, ಕನ್ಸಲ್ಲಿ ಬಂದಿತ್ತಾ? ಸರಿ ಆಯಿತು. ನೋಡಿ ಫ್ರೆಂಡ್ಸ್, ಕನ್ಸಲ್ಲಿ ಬಂದಿತ್ತಂತೆ. ಮತ್ತು ಇವತ್ತು ರಾತ್ರಿ ಮಲ್ಕೊತೀಯಲ್ಲ, ಕನ್ಸಲ್ಲಿ ಏನು ಅಡುಗೆ ಬರುತ್ತೆ ಹೇಳು, ನಾಳೆ ಬೆಳಗ್ಗೆ ಅದನ್ನು ನಾಷ್ಟ ಮಾಡ್ತೀನಿ, ಓಕೆನಾ? ನೋಡಿ ಫ್ರೆಂಡ್ಸ್, ನಮ್ಮ ಮಗು ಟ್ಯಾಲೆಂಟ್ ನೋಡಿ. ಸೊ ಈಗ ಚುಪಾ ಚುಪ್ಸ್ ತಿಂತಾ ಇದ್ದಾಳೆ. ಸೊ ಇನ್ನೂ ನಮ್ಮ ಮನೆಯವ್ರು ಬಂದಿಲ್ಲ. ಬನ್ನಿ, ಅವ್ರು ಬಂದಮೇಲೆ ಊಟ ಮಾಡಿಬಿಟ್ಟು ಸೊ ಹೊರಗಡೆ ವಾಕಿಂಗ್ ಮಾಡೋಕೆ ಹೋಗೋಣ. ಹಾಗೆ ಸಿಗ್ತೇವೆ. ಸೊ ಫ್ರೆಂಡ್ಸ್, ಇಲ್ಲಿ ಚಿಕನ್ ಸಾರು ಕೂಡ ರೆಡಿ ಆಗಿದೆ. ಸೊ ಈಗ ಮಕ್ಕಳಿಗೆ ದೋಸೆ ಒಂದೇ ಸುಟ್ಟಿ ಹಾಕ್ಕೊಡ್ತೀನಿ. ಇದನ್ನು ತೊಗೊಂಡು ಹಾಲಲ್ಲಿ ಇಟ್ಬಿಟ್ಟಿರ್ತೀನಿ. ಅವ್ರು ಹಾಗೆ ಹಾಕ್ಕೊಂಡು ತಿನ್ಕೊತಾ ಇರ್ತಾರೆ. ನಾನು ಒಂದೊಂದೇ ದೋಸೆ ತೊಗೊಂಡೋಗಿ ಬಿಸಿ ಬಿಸಿ ಮಾಡಿ ಹಾಕ್ತಾಯಿರ್ತೀನಿ, ತಿನ್ಕೊಳ್ತಾರೆ. ಸೊ ಬಿಸಿ ಇದ್ದಂಗೆ ತಿಂದರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಸೊ ಫೈನಲಿ ದೋಸೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ಸೊ ಬನ್ನಿ, ಊಟ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ. ಸೊ ಫ್ರೆಂಡ್ಸ್, ಈಗ ಟೈಮ್ ಬಂದು ಕರೆಕ್ಟಾಗಿ 9 ಕಾಲಾಗಿದೆ. ಈಗ ತಾನೇ ಊಟ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಸೊ ನನ್ನ ಜೊತೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಸೊ ವಾಕಿಂಗ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಮನೆ ಹತ್ರನೇ ಓಡಾಡೋದು ಬೇಡ, ಸ್ವಲ್ಪ ದೂರ ಎಲ್ಲಾದರೂ ಹೋಗೋಣ. ಈ ಬಿಗ್ ಬಾಸ್ಕೆಟು, ಸ್ವಿಗ್ಗಿ, ಜೆಪ್ಟೋ ಇದೆಲ್ಲ ಬಂದಮೇಲೆ ಸೊ ತರಕಾರಿ ತರೋಕ್ಕೂ ಏನೋ ತರೋಕ್ಕೂ ಅಂಗಡಿಗೆ ಹೋಗ್ತಾಯಿಲ್ಲ. ಸೊ ಒಂದು ಸ್ವಲ್ಪ ದೂರ ನಡೆದರೆ ಸ್ವಲ್ಪ ಉಸಿರಾಟ ಜಾಸ್ತಿ ಹೋಗುತ್ತೆ. ಸೊ ಅದಕ್ಕೆ ಓಡಾಡಬೇಕು ಇನ್ಮೇಲೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಅದಕ್ಕೆ ಈಗ ಬ್ರೆಡ್ಡು ಮತ್ತು ರಸ್ಕೆಲ್ಲ ಖಾಲಿ ಆಗಿತ್ತಲ್ಲ, ಹಾಗೆ ತೊಗೊಂಡು ಹೋಗ್ಬೇಡ ಅಂತ ಹೋಗ್ತಾಯಿದ್ವಿ. ಬನ್ನಿ, ಅದೆಲ್ಲ ತೊಗೊಂಡು ಹೋಗೋಣ. ನೋಡಿ, ಕರೆಂಟ್ ಇಲ್ಲ ಫ್ರೆಂಡ್ಸ್. ಫುಲ್ಲು ಕತ್ಲು, ರೋಡೆಲ್ಲ ಕತ್ಲು ಹೋಗಿದೆ. ಮಕ್ಕಳು ಬರ್ತಾಯಿದ್ದಾರೆ ನನ್ನ ಜೊತೆ. ನಾನು ಎಲ್ಲರೂ ಹೋಗಿ ಈಗ ಬೇಕ್ರಿಗೆ ಹೋಗಬೇಕು. ಇನ್ನೂ ಇಲ್ಲ ಇದ್ದೀವಿ, ಇನ್ನೂ ಸ್ವಲ್ಪ ದೂರ ಹೋಗಬೇಕು. ಬನ್ನಿ, ಬೇಕ್ರಿಗೆ ಹೋಗೋಷ್ಟರಲ್ಲಿ ಕರೆಕ್ಟಾಗಿ 20 ನಿಮಿಷ ವಾಕಿಂಗ್ ಆಗಿರುತ್ತೆ. ಬೇಕ್ರಿ ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದೇ ಬೇಕ್ರಿ. ಫೈನಲಿ ಬೇಕ್ರಿ ಹತ್ರ ಬಂದ್ವಿ. ಸೊ ಮೊನ್ನೆ ಮಸಾಲೆ ಪುರಿ ತಿಂದಿದ್ದೆ ಫ್ರೆಂಡ್ಸ್. ಬನ್ನಿ, ಈಗ ಬೇಕ್ರಿಗೆ ಹೋಗಿ ಬ್ರೆಡ್ಡು, ರಸ್ಕು ಮತ್ತು ಇನ್ನೇನೇನು ಬೇಕೋ ತೊಗೊಂಡು ಹೋಗೋಣ. ಅಯ್ಯಂಗಾರ್ ಬೇಕ್ರಿ ಫ್ರೆಂಡ್ಸ್. ಜಾರ್ಜ್, ಜಜೋ ಸೌಜರ ಮಳ್ಕೊಳ್ಳಿ. ಪೃಥ್ವಿ, ಆ ಕಡೆ ಕೈ ಎತ್ತು. ಸೌಜು ಮಲಗಿದ್ರೆ ಕೈ ಮೇಲೆ ಇರ್ತೈತೆ. ಸೌಜು ಮಲಗಿಲ್ಲ ಅಂದರೆ ಕೈ ಕೆಳಗಡೆ ಬಿಟ್ಬಿಡ್ತಾಳೆ. ಸೊ ಫ್ರೆಂಡ್ಸ್, ಈಗ ತಾನೇ ಹೊರಗಡೆ ಹೋಗಿ ಬ್ರೆಡ್ಡು, ರಸ್ಕೆಲ್ಲ ತೊಗೊಂಡು ಬಂದ್ವಿ. ಸೊ ಈಗ ಮಕ್ಕಳೆಲ್ಲ ಮಲ್ಕೊಳ್ತಿದ್ದಾರೆ. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಈ ಬ್ಲಾಗಲ್ಲಿ ಈಗ ಏನು ಮಾಡ್ತಿದ್ದೀನಿ, ಪ್ಲೀಸ್ ಯಾರೆಲ್ಲ ನೋಡ್ತೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತೇವೆ ನಿಮ್ಗೆಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಮಕ್ಕಳ. ಬಾ ನೋಡೋಣ ಅವ್ನ ಕೈ ಎತ್ತು. ಕೈ ಮೇಲೇ ಇದ್ರೆ ಮಲ್ಕೊಂಡವನೇ ಅಂತ, ಕೆಳಗಡೆ ಬಿಟ್ಬಿಟ್ರೆ ಮಲಗಿಲ್ಲ ಅಂತ. ನೋಡೋಣ, ಬಿಡು, ನಿನ್ನ ಕೈ ಬಿಡು. ಓ, ಮಲಗ್ಬಿಟ್ಟವನೇ ಸೌಜು.